ಸುಲ್ತಾನದಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಕ್ಷೌರ ನಿರಾಕರಣೆ ಖಂಡನೆ. ಕಲಬುರಗಿಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಜೂನ್ 27, 2025ರಂದು ದಲಿತ ವಿದ್ಯಾರ್ಥಿಗಳಿಗೆ ಕ್ಷೌರ ಸೇವೆ ನೀಡಲು ಸ್ಥಳೀಯ ಕ್ಷೌರ ಅಂಗಡಿಯ ಮಾಲೀಕ ನಿರಾಕರಿಸಿದ ಅಸಹಿಷ್ಣುತೆ ಭರಿತ ಘಟನೆಯ ವಿರುದ್ಧ ಧಿಕ್ಕಾರ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಆಶ್ರಯದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಮುಖಂಡರು, ಸ್ವಾತಂತ್ರ್ಯ ಪಡೆದ 78 ವರ್ಷಗಳ ನಂತರವೂ ದಲಿತರ ಮೇಲಿನ ಜಾತಿ ಆಧಾರಿತ ತಾರತಮ್ಯ, ದಬ್ಬಾಳಿಕೆ, ನಿಂದನೆಗಳು ನಿಲ್ಲಲಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಲು ಸದೃಢವಾದ ಸಂವಿಧಾನ ರಚಿಸಿದ್ದರು. ಇಂದಿಗೂ ಮನುವಾದಿ ಚಿಂತನೆಗಳು ಸಮಾಜವನ್ನ ಜಗ್ಗಿಸುತ್ತಲೇ ಇವೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಿನ್ನಿ ಸುಲ್ತಾನ್ನಲ್ಲಿ ನಡೆದ ಈ ಅವಮಾನಕಾರಿ ಘಟನೆಯ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಆಗ್ರಹ ವ್ಯಕ್ತಪಡಿಸಿ, ಇಂತಹ ಜಾತಿ ನಿಂದನೆಗಳು ರಾಜ್ಯದ ಎಲ್ಲೆಡೆಯಲ್ಲಿಯೂ ತಕ್ಷಣವೇ ನಿಲ್ಲಬೇಕು. ಶಾಶ್ವತವಾಗಿ ಈ ಪೈಪೋಟಿಗೆ ಫುಲ್ ಸ್ಟಾಪ್ ಹಾಕಬೇಕಾದರೆ ಕಟ್ಟುನಿಟ್ಟಿನ ಕಾನೂನು ಬಲಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಸೇವಿಂಗ್ ಮತ್ತೆ ಕಟಿಂಗ್ ಮಾಡ್ಕೊಂಡು ಹೋಗಿದ್ರು. ಹೋದಾಗ ಏನಾಗಿತ್ತು ಅಂತಂದ್ರೆ ಅವ್ರು ಕೇಳಿದಾಗ ನಾವು ನಿಮಗೆ ಕಟಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಅವಾಗೂ ಕೂಡ ಒಂದು ಸತ್ಯ ಸಂಘರ್ಷ ಆಗಿಲ್ಲ ಅಂತಲ್ಲ. ಅವಾಗಿನ ಈಗಿನ ಕಾಲದ ಮಟ್ಟಕ್ಕೆ ಅಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಸುರಕ್ಷಿತ ವ್ಯವಸ್ಥೆಗಳಿರಲಿಲ್ಲ, ಅವ್ರಿಗೆ ಅಷ್ಟು ಅರಿವು ಇರಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವರು 3 ತಿಂಗಳ ಕಾಲ ಆ ಅಂಗಡಿಗಳನ್ನ ಮುಂಗಟ್ಟುಗಳನ್ನು ಬಂದ್ ಮಾಡಿಬಿಟ್ಟು ಬಹಿಷ್ಕಾರ ಮಾಡಿದ್ರು. ನಮ್ಮನ್ನ ನಾವು ಮಾಡೋದೇ ಇಲ್ಲ, ಬೇಕಾದ್ರೆ ಅಂಗಡಿನೇ ಮುಚ್ಚಿಬಿಡ್ತೀವಿ ಹೊರತು ನಿಮ್ಮನ್ನ ನಾವು ಕಟ್ಟಿಂಗ್ ಸೇವಿಂಗ್ ಮಾಡೋದಿಲ್ಲ ಅಂತ ಬಂದ್ ಮಾಡಿದ್ರು. ಅದೊಂದಾದ್ಮೇಲೆ ಮತ್ತೆ ಅವರು 3 ತಿಂಗಳ ತದನಂತರ ಮತ್ತೆ ಅವ್ರು ನಿಧಾನ ಮಂದಗತಿಯಿಂದ ನಾವೆಲ್ಲ ಮರೆತು ಹೋದ್ವಲ್ಲ ಅಂತ ಘಟನೆ ಇಟ್ಕೊಂಡು ನಿಧಾನವಾಗಿ ಮತ್ತೆ ಪ್ರಾರಂಭ ಮಾಡಿದ್ಮೇಲೆ ನಾವು ಯಾರು ಹೋಗ್ಲಿಲ್ಲ ಅವಾಗ. ಯಾಕಂದ್ರೆ ನಾವು ಹೋಗೋ ಅವಶ್ಯಕತೆ ಬರಲಿಲ್ಲ. ಏನಕ್ಕಂದ್ರೆ ನಾವು ನಮ್ಮ ಹತ್ತಿರ ಇರೋದಂತ ಆಳಂದ್ ತಾಲೂಕು ನಮ್ಗೆ ನಿಯರ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಕಟ್ಟಿಂಗು ಸೇವಿಂಗ್ ಮಾಡ್ಕೊಂತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಾನು ಮೂಲ ನಿವಾಸಿ ಆದಿದ್ರು ಕೂಡ ನಾನು ಇಷ್ಟು ವರ್ಷ ಕೂಡ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಲಾಕ್ಡೌನ್ ಟೈಮಿಂದ ನಮ್ಮ ಕಂಪ್ನಿ ಕ್ಲೋಸ್ ಆದ ನಂತರ ನಾನು ಮರಳಿ ಮತ್ತೆ ನಮ್ಮ ಗುಡಿಗೆ ಬಂದಾಗ ಇಲ್ಲಿ ಬಂದು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಒಂದು 6 ತಿಂಗಳ ಹಿಂದೆ ಈ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ HM ಅವರು ಬಂದಿದ್ದಾರೆ, ಬೇರೆಯವರು ಹೊಸಬರು ಬಂದಿದ್ದಾರೆ. ಸಿಸ್ಟಮೆಟಿಕ್ ಆಗಿ ನಮ್ಮ ಸ್ಕೂಲ್ ಒಳಗೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ತಿಳ್ಕೊಂಡವರು ಮಕ್ಕಳನ್ನ ಒಂದು ವ್ಯವಸ್ಥೆ ವೃತ್ತಿಯಿಂದ, ಒಂದು ಸರಳತೆಯಿಂದ, ಒಂದು ಒಳ್ಳೆ ನಡತೆಯಿಂದ ನಮ್ಮ ಸ್ಕೂಲ್ ಕಾಣಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರು ಯಾರೇ ಮಕ್ಕಳು ಬಂದ್ರು ನೀಟಾಗಿ ಡಿಸಿಪ್ಲಿನ್ ಆಗಿ ನೀವು ಕಟಿಂಗ್ ಮಾಡ್ಕೊಂಬನ್ರಿ, ಸೇವಿಂಗ್ ಉಗುರು ಕಟ್ ಮಾಡ್ಕೊಂಬನ್ರಿ, ಒಳ್ಳೆ ಬಟ್ಟೆ ಹಾಕೊಂಬನ್ರಿ ಅಂತ ಒಂದು ತಿಳಿ ಬುದ್ಧಿ ಹೇಳಿದ್ದಾರೆ. ಅದೇ ತರ ನಮ್ಮ ಸಮುದಾಯದ ಒಂದು ಯುವಕ ಹಾಗೆ ಹೋಗಿದ್ದಾನೆ. ಅವನು ತಲೆಯಲ್ಲೆಲ್ಲ ಕೂದಲೆಲ್ಲ ಹಂಗೆ ಇಟ್ಕೊಂಡ್ಬಿಟ್ಟು ಹೋಗಿದಾಗ ಮಕ್ಕಳನ್ನ ಕೇಳಿದ್ದಾರೆ, ಎಲ್ಲ ಕರ್ಬಿಟ್ಟು ಯಾಕಪ್ಪ ನೀನು ಕಟಿಂಗ್ ಮಾಡ್ಕೊಂಡ್ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಸರ್ ನಾವು ಕಟಿಂಗ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಭಾನುವಾರ ಹೋಗ್ತೀನಿ ಸರ್, ನಮ್ಮ ಅಮ್ಮ ದುಡ್ಡು ಕೊಟ್ಟಿಲ್ಲ ನನಗೆ ಅಂತ ಹೇಳಿದ್ರು. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ ಅವ್ರು ಏನಂದ್ರೆ ದುಡ್ಡು ಕೊಟ್ಟಕ್ಕೆ ಏನಕ್ಕಪ್ಪ ಹೋಗ್ಬೇಕು, ಆಳಂದಕ್ಕೆ ಹೋಗ್ಬೇಕಾ, ನೀನು ಕಟಿಂಗ್ ಮಾಡ್ಕೋಬೇಕು, ಅಂದಿಲ್ಲ ತಡ್ಕಲಕ್ಕೆ ಹೋಗ್ಬೇಕಾ, ನಮ್ಮ ಗ್ರಾಮದಲ್ಲಿ 3 ಅಂಗಡಿಗಳಿದಾವ, 4 ಅಂಗಡಿಗಳಿದಾವ, ನೀನು ಹೋಗಲ್ಲ ಕಟಿಂಗ್ ಮಾಡಿಸ್ಕೋಬೋದಲ್ಲ ಅಂತ ಹೇಳಿದಾಗ ಆ ಮಗು ಒಂದು ಕ್ವಶನ್ ಮಾಡಿದಾಗ ಮಗು ಉತ್ತರ ಕೊಟ್ಟಿದೆ ಅವ್ರಿಗೆ, ಸರ್ ನಮ್ಮ ಸಮುದಾಯದವರಿಗೆ ಕಟಿಂಗ್ ಇದುವರೆಗೂ ಮಾಡಿಲ್ಲ ಸರ್, ನಾವು ಮಾಡಿಸ್ಕೊಂಡು ಇಲ್ಲ ಸರ್, ನಮಗದು ಗಮನಕ್ಕೆ ಇಲ್ಲ ಅಂತ ಹೇಳಿದ್ರು. ನಾನು ಸುಮಾರು ದಿವಸದಿಂದ ಇದು ಚರ್ಚೆ ಮಾಡಿದ್ದೀನಿ. ನಮ್ಮ ಗ್ರಾಮದಲ್ಲಿ ಹಿರಿಯರನ್ನು ನಾನು ಕೇಳಿದ್ದೀನಿ, ಕೆಲವೊಬ್ಬರು ನಾನು ಮಾತಾಡ್ಸಿದ್ದೀನಿ, ಬುದ್ಧಿಜೀವಿಗಳನ್ನೆಲ್ಲ ಕೇಳ್ಕೊಂಡಿದ್ದೀನಿ ನಾನು. ನೋಡಿ ಸರ್, ಈ ತರ ಆಗಿದೆ, ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೇಕು. ಎಷ್ಟು ದಿವಸ ಅಂತ ಹಿಂಗೆ ಸುಮ್ಮನೆ ಕುತ್ಕೊಳಕ್ಕಾಗತ್ತಾ? ಈ ಸುಮ್ಮನೆ ಕುತ್ಕೊಂಡ್ರೆ ನಾವು ಮತ್ತೆ ಅವ್ರು ಇನ್ನೂ ಹೆಚ್ಚಿಗೆ ಮಾಡ್ತಿರ್ತಾರ. ಇದು ಇವತ್ತು ಬರೀ ಕಟ್ಟಿಂಗ್ ಆಗ್ಬೋದು, ಮತ್ತೆ ನಾಳೆ ಅಂಗಡಿ ಮುಂಗಟ್ಟುಗಳಾಗಬಹುದು. ಇಲ್ಲಾಂದ್ರೆ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ನೀವು ಪದೇ ನಮ್ಮ ದಲಿತ ವರ್ಗದವರಿಗೆ, ನಮ್ಗ ಕೆಳ ಸಮುದಾಯದವರಿಗೆ ನಮ್ಮ ಹಿಂಗಂತೇಳಿ ಕೀಳ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ, ಈಗ ನಮ್ಮ ಸಮುದಾಯದವರಿಗೆ ನೋವಾಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಾಗ ನಮ್ಮದೇ ಆದಂತ ಸಮುದಾಯದವರು ನೀವು ನಮ್ ಜೊತೆ ನಿಂತ್ಕೊಂಡು ನಮ್ ಜೊತೆ ಹೋರಾಟಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಹಿಂದೆ ನಿಂತ್ಕೊಂಡು ನಮ್ಗ ಸಹಾಯ ಮಾಡುವಂತ ಕೆಲಸಗಳು ಮಾಡಿ, ಅದನ್ನ ಬಿಟ್ಟು ನೀವು ಅವ್ರ ಜೊತೆ ಹೋಗಿ ಬಕೆಟ್ ಹಿಡ್ಕೊಂಡು ನಮ್ಗೆ ಅನ್ಯಾಯ ಮಾಡುವಂತ ಕೆಲಸಗಳು ನೀವು ಮಾಡ್ಬೇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಬಹಳ ಸಹಸ್ತರಾಗಿ ಮಾತಾಡಿ, ಮತ್ತೆ JD ಅವರಿಗೂ ಭೇಟಿಯಾಗಿ ಮಾತಾಡಿ ಎಲ್ಲ ಮಾಡಿದ್ದಾರೆ. ಈಗ ಅದಕ್ಕೊಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಮೀಟಿಂಗ್ ಕರೆದು ಅದು ಏನದ ನಾನು ಅಧಿಕಾರಿಗಳನ್ನ ಸ್ಪಾಟಿಗೆ ಕಳಿಸಿ ಮತ್ತೊಮ್ಮೆ ತನಿಖೆ ಮಾಡ್ತೀನಿ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಒಂದ್ ವೇಳೆ ಈಗ ನಾವು ಎಲ್ಲರಿಗೂ ಮೆಮೊಡನ್ ಕೊಟ್ಟಾಯ್ತು, ಅವ್ರ ಮೇಲೆ ಕೇಸ್ ಆಯ್ತು, ಆರೋಪಿ ಬಿಡುಗಡೆ ಆಯ್ತು, ಆರೋಪಿ ಬಿಡುಗಡೆ ಆಗಿ ಮತ್ ಗ್ರಾಮದಲ್ಲಿ ಬಂದು ಈಗ ಒಂದು ಓಡಾಟ ಮಾಡೋದು ಮತ್ತು ಶಾಪ್ ಓಪನ್ ಮಾಡಲ್ಲ, ಈ ರೀತಿ ಬಹಳ ಒಂದು ಭಯಂಕರ ವಾತಾವರಣದ ಒಂದು ಇದು ಆಗಿದೆ. ಅದಕ್ಕಾಗಿ ಇವತ್ತು ನಾವು ಮೆಮೊಡನ್ ಕೊಟ್ಟು ನಾವು ನೋಡ್ತೀವಿ, ಒಂದು 3-4 ದಿನ ನಾವು ಕಾಯ್ದು ನೋಡ್ತೀವಿ. ಈಗ ವರಿಷ್ಠರುಗಳಿಗೆ ಜಿಲ್ಲಾ
ಅಧಿಕಾರಿಗಳು ನಾವು ಏನು ಕೊಟ್ಟಿದ್ವಿ ಎಲ್ಲ ಒಂದು ಅಥವಾ ಹೈಯರ್ ಅಥಾರಿಟಿ ಕೊಟ್ಟಿದ್ವಿ, ಅವ್ರು ಏನು ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದು ಇವತ್ತು ನಿರೀಕ್ಷೆಯಲ್ಲಿದ್ದೀವಿ. ಒಂದು ವೇಳೆ ಇವರು ಹೈಯರ್ ಅಥಾರಿಟಿದವರು ಕೂಡ ಇದಕ್ಕೆ ಸ್ಪಂದಿಸಿ ಕಾನೂನು ಕ್ರಮ ತಗೊಳ್ಳಿತ್ತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕಿಣ್ಣಿ ಸುಲ್ತಾನಿಂದ ಆಳಂದ್ ಪೊಲೀಸ್ ಸ್ಟೇಷನ್ವರೆಗೆ ಜಾಥಾ ನಡಿಗೆ ಮಾಡೋದ್ರ ಮುಖಾಂತರ ಆಳಂದ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಕ್ಕಂಥ ಹೋರಾಟವನ್ನು ನಾವು ಇಡೀ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಅಲ್ಪಸಂಖ್ಯಾತ ಪರ ಹೋರಾಟಗಾರರು ಎಲ್ಲರೂ ಸೇರಿ ನಾವು ಈ ಒಂದು ಹೋರಾಟ ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಮಹಾದೇವ್ ಎಸ್ ಕಾಂಬಳೆ, ಸಾಮಾಜಿಕ ಹೋರಾಟಗಾರ ಅಂತಕ್ಕಂಥ ವಿಚಾರದಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಪಂಚಾಯತ್ ರಾಜ್ ಏನ್ ಮಾಡ್ತಾ ಇದೆ, ಅದಕ್ಕೆ ಇಂಥವ್ರಿಗೆ ಅವರು ಲೈಸೆನ್ಸ್ಗಳನ್ನ ಮುಟ್ಗೋಲಾಕಿ ಅವರಿಗೆ ಆ ಉದ್ಯೋಗದಲ್ಲಿ ಮಾಡೋದಿಲ್ಲಪ್ಪ ಅಂದ್ರೆ ಅವ್ರ ಮನೆ ಕುತ್ಕೊಳ್ಳೋಕೆ ಹೇಳಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತಕ್ಕಂಥ ಯಾವುದೇ ಹೋಟೆಲ್ಗಳಾಗಿರ್ಬೋದು, ಇಂಥ ಒಂದು ವ್ಯವಹಾರ ಮಾಡ್ತಕ್ಕಂಥ ಒಂದು ಶಾಪ್ಗಳಾಗಿರ್ಬೋದು, ಎಲ್ಲರಿಗೂ ಮುಕ್ತವಾಗಿರ್ಬೇಕದು. ಅದ್ರಗೋಸ್ಕರ ಇಲ್ಲಿ ಇವತ್ತ ಅದನ್ನ ಕೇಸ್ ಮಾಡ್ತಾರ, ಒಂದು ಕೇಸ್ ಆದ ಮಾರನೇ ದಿನನೇ ಅವನಿಗೆ ಅರೆಸ್ಟ್ ಆದಂಥವನಿಗೆ ಬಿಡುಗಡೆ ಮಾಡ್ತಾರೆ.